ಶಿರಸಿ ಎಂಬ ಹಳ್ಳಿ ಹಿಂದೆ ಗಟ್ಟಿದಾದ ಕಾಡು ಇತ್ತು. ಆ ಕಾಡಿನಲ್ಲಿ ಎಲ್ಲ ಹಕ್ಕಿಗಳು ಹಾಡುತ್ತಿದ್ದವು, ಜಿಂಕೆಗಳು ಕುಣಿದಾಡುತ್ತಿದ್ದವು. ಆ ಹಳ್ಳಿಯಲ್ಲಿ ಚಿಕ್ಕ ಹುಡುಗನು ಗಣೇಶ್ ತನ್ನ ಅಜ್ಜಿ ಜೊತೆ ವಾಸಿಸುತ್ತಿದ್ದ. ಒಂದು ದಿನ ಅಜ್ಜಿ ಗಣೇಶ್ಗೆ ಒಂದು ಪಟಾಯಿ ತಟ್ಟನೆಯ ಕತೆ ಹೇಳಿದರು. ಕಾಡಿನೊಳಗೆ ಒಂದು ಚಿನ್ನದ ಎಲೆ ಬರೆದ ಮಂತ್ರದ ಮರ ಇದೆ. ಅದು ನಮ್ಗೆ ಸಂತೋಷ ಮತ್ತು ಶಾಂತಿಯನ್ನು ಕೊಡತ್ತೆ ಅಂತ. ಆ ಕಥೆ ಕೇಳಿ ಗಣೇಶ್ ತುಂಬಾ ಉತ್ಸಾಹಿತನಾಗಿ ಎರಡನೇ ದಿನ ಅಜ್ಜಿಗೆ ತಿಳಿಸದೆ ಕಾಡಿನೊಳಗೆ ಹೊರಟ. ಆತನ ಜೊತೆ ತಟ್ಟೆ ಹಕ್ಕಿ ಚಿನ್ನು ಕೂಡ ಹೋಗಿತ್ತು. ಅವರು ಕಾಡಿನಲ್ಲಿ ಹಾರಾಡುತ್ತಾ ಹಕ್ಕಿಗಳ ಹಾಡು ಕೇಳುತ್ತಾ ಹಸುರು ಎಲೆಗಳ ನಡುವೆ ಸಾಗುತ್ತಿದ್ದರು. ಒಂದಿಷ್ಟು ದೂರ ನಡೆದಾಗ ಗಣೇಶ್ನಿಗೆ ಒಂದು ಮಗು ದಾರಿ ತಪ್ಪಿದಂತೆ ಕಂಡಿತು. ಅದು ಕಾಡಿನ ದೇವಾಲಯದ ಮುಂದೆ ನಿಂತಿತ್ತು. ಗಣೇಶ್ ಅದನ್ನು ಮನೆಗೆ ಕರೆದೊಯ್ದ. ಅಜ್ಜಿ ಹಿಗ್ಗಿ ಬೀಗಿದರು. ಅಷ್ಟರಲ್ಲಿ ದೇವಾಲಯದ ಹೊರಗೆ ಆ ಚಿನ್ನದ ಎಲೆ ಬರೆದ ಮರದ ಸಸಿ ಕಾಣಿಸಿತು. ಅಜ್ಜಿ ಅಚ್ಚರಿ ತೋರಿಸುತ್ತಾ ಹೇಳಿದರು, ನಿನ್ನ ದಯಾಳು ಮನಸ್ಸು ಈ ಮಂತ್ರದ ಮರವನ್ನು ತಂದಿದೆ. ಆ ದಿನ ಮೇಲೆ ಗಣೇಶ್ ಪ್ರತಿದಿನ ಸಸಿ ಮಾಡುತ್ತಿದ್ದ. ಮರ ದೊಡ್ಡದಾಗಿ ಬೆಳೆದಿತು, ಹಳ್ಳಿ ಇಡೀ ಸಂತೋಷದಿಂದ ತುಂಬಿತು.